ಯಕ್ಷಗಾನದ ಮೇರು ಕಲಾವಿದರಾಗಿದ್ದ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಹೆಸರಿನಲ್ಲಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಪ್ರತಿಷ್ಠಾನ ಮಾಡಲು ತೀರ್ಮಾನಿಸಲಾಗಿದ್ದು, ಯಕ್ಷಗಾನ ಅಭಿಮಾನಿಗಳು ಕೈಜೋಡಿಸುವಂತೆ ಯಕ್ಷಗಾನ ಪೋಷಕರಾದ ರಾಜೇಶ್ ಭಂಡಾರಿ ಮನವಿ ಮಾಡಿದರು. ಹೊನ್ನಾವರ ಪಟ್ಟಣದ ಮೂಡುಗಣಪತಿ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಯಕ್ಷಗಾನ ಕಲೆಯನ್ನು ಮುಂದಿನ ಜನಾಂಗಕ್ಕೆ ತಲುಪಿಸಬೇಕಾಗಿದೆ. 74 ವರ್ಷಗಳ ಕಾಲ ನಮ್ಮನ್ನು ಚಿಟ್ಟಾಣಿಯವರು ಯಕ್ಷಗಾನದ ಮೂಲಕ ರಂಜಿಸಿದ್ದರು. ಅವರ ಸ್ಮರಣಾರ್ಥ ರಂಗವೇದಿಕೆ ಪ್ರಶಸ್ತಿಯನ್ನು ಹಾಗೂ ಕಂಚಿನ ಪುತ್ಥಳಿಯನ್ನು ಮಾಡುವ ಬಯಕೆ ಇದೆ ಎಂದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಕಡ್ತೂಕ ಮಾತನಾಡಿ, ಚಿಟ್ಟಾಣಿ ಯಕ್ಷಗಾನದ ದಂತಕಥೆಯಾಗಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪಡೆದು ರಾಷ್ಟ್ರಮಟ್ಟದಲ್ಲಿ ಗಮನವನ್ನು ಸೆಳೆದಿದ್ದಾರೆ. ಚಿಟ್ಟಾಣಿ ಹೆಸರಿನಲ್ಲಿ ವಸ್ತು ಸಂಗ್ರಹಾಲಯ, ರಂಗಮಂದಿರ, ವಾರ್ಷಿಕ ಕಾರ್ಯಕ್ರಮ ನಡೆಯಬೇಕು. ಇಂತಹ ಯೋಜನೆಯ ಮೇರೆಗೆ ಟ್ರಸ್ಟ್ ಸಾಗಲಿದೆ ಎಂದರು. ಯಕ್ಷಗಾನ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಮಾತನಾಡಿ, ಯಕ್ಷಗಾನ ಸಾಹಿತ್ಯ ಅಧ್ಯಯನ ಕೇಂದ್ರವಾಗಬೇಕು. ಆ ಮೂಲಕ ನಾವು ಚಿಟ್ಟಾಣಿಯವರಿಗೆ ಗೌರವ ಕೊಡಬೇಕಿದೆ. ಯಕ್ಷಗಾನ ಅಕಾಡೆಮಿ ಸದಸ್ಯ ವಿದ್ಯಾಧರ್ ಜಲವಳ್ಳಿ ಮಾತನಾಡಿ, ಯಕ್ಷಗಾನಕ್ಕೊಬ್ಬನೇ ಚಿಟ್ಟಾಣಿ ಈ ರಂಗದಲ್ಲಿ ಆದರ್ಶಪ್ರಾಯರಾಗಿದ್ದರು. ಭೌತಿಕವಾಗಿ ಅವರ ಹೆಸರು ಅಜರಾಮರವಾಗಿ ಉಳಿಸುವ ಪ್ರಯತ್ನವಾಗಿದೆ ಎಂದರು. ಚಿಟ್ಟಾಣಿ ಮನೆತನದ ಸುಬ್ರಹ್ಮಣ್ಯ ಚಿಟ್ಟಾಣಿ ಮಾತನಾಡಿ, ಯಕ್ಷಗಾನದ ಅಭಿಮಾನಿಗಳೇ ನಮ್ಮನ್ನು ಎಚ್ಚರಿಸಿರುವುದು ನಮಗೆ ಸಂತಸವಾಗಿದೆ. ಅವರು ನಮ್ಮಿಂದ ದೂರವಾದರೂ ಕ್ಷೇತ್ರದ ಕೊಡುಗೆ ಮುಂದಿನ ತಲೆಮಾರಿಗೆ ಅರಿವಾಗಲಿ ಎಂದು ಸಂತಸ ವ್ಯಕ್ತಪಡಿಸಿದರು. ಯಕ್ಷಗಾನ ಕಲಾವಿದ ತೋಟಿಮನೆ ಗಣಪತಿ ಹೆಗಡೆ, ಕೃಷ್ಣಯಾಜಿ ಬಳ್ಕೂರು, ಮುಗುವ ಗಣೇಶ್ ನಾಯ್ಕ್, ನಿಲ್ಕೋಡು ಶಂಕರ್ ಹೆಗಡೆ, ಅಶೋಕ್ ನಾಯ್ಕ್ ಚಿಟ್ಟಾಣಿ ಅವರ ಕೊಡುಗೆ ಸ್ಮರಿಸಿ ಪ್ರತಿಷ್ಠಾನದ ಉದ್ದೇಶ ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಯಕ್ಷಗಾನ ಕಲಾವಿದರಾದ ಪ್ರಭಾಕರ್ ಚಿಟ್ಟಾಣಿ, ನಾರಾಯಣ್ ಚಿಟ್ಟಾಣಿ, ಸುಬ್ರಹ್ಮಣ್ಯ ಹೆಗಡೆ ಯಲ್ಗುಪ್ಪ, ಕಾರ್ತಿಕ್ ಚಿಟ್ಟಾಣಿ, ಪರಮೇಶ್ವರ್ ಭಂಡಾರಿ, ಲಕ್ಷ್ಮಣ್ ಗೌಡ, ಸುನಿಲ್ ಭಂಡಾರಿ, ಈಶ್ವರ್ ನಾಯ್ಕ್ ಮಂಕಿ, ಲಕ್ಷ್ಮೀ ನಾರಾಯಣ್ ಹೆಗಡೆ, ಚಂದನ್ ಪ್ರಭು, ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ ಮತ್ತಿತರರು ಇದ್ದರು.